ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆ ಮುಗಿದ ಬಳಿಕವಷ್ಟೇ ಅಯೋಧ್ಯೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಸಂಧಾನಕ್ಕೆ ಏನಾದರೂ ಇವತ್ತು ಆರ್ಡರ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ 2 ತಿಂಗಳ ಕಾಲಾವಕಾಶವನ್ನ ಮಿನಿಮಮ್ ಕೊಡಬೇಕಾಗುತ್ತೆ. ಸಂಧಾನ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿಯೋ ತನಕ ಆ 2 ತಿಂಗಳಲ್ಲಿ ಚುನಾವಣೆ ಕೂಡ ಮುಗಿದು ಹೋಗಿರುತ್ತೆ. ಹಾಗಾಗಿನೇ ಹೇಳ್ತಾ ಇರೋದು, ಲೋಕಸಭಾ ಚುನಾವಣೆ ಮುಕ್ತಾಯವಾದ ಬಳಿಕವಷ್ಟೇ ಅಯೋಧ್ಯೆ ವಿವಾದ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಇವತ್ತು ಸಂಧಾನದ ಮುಖಾಂತರವೇ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಕಾಲಮಿತಿಯನ್ನು ಕೂಡ ಅದು ನಿಗದಿಪಡಿಸಬೇಕಾಗುತ್ತೆ. ಅಂದರೆ ಸಂಧಾನಕಾರರು ಯಾರ್ಯಾರು, ಅವರು ಎಷ್ಟು ದಿನಗಳ ಒಳಗೆ ಸಂಧಾನದ ಕಂಪ್ಲೀಟ್ ಚಿತ್ರಣವನ್ನು ಕೊಡಬೇಕಾಗುತ್ತೆ ಅನ್ನೋದಕ್ಕೆ ಸಮಯವನ್ನು ಸುಪ್ರೀಂ ಕೋರ್ಟ್ ನಿಗದಿಪಡಿಸುತ್ತೆ. ಅಲ್ಲಿಗೆ ಮಿನಿಮಮ್ 2 ತಿಂಗಳು ಅಥವಾ ಮ್ಯಾಕ್ಸಿಮಮ್ 90 ದಿನಗಳು ಅಂದರೆ 3 ತಿಂಗಳು ಕೊಡುವಂತಹ ಸಾಧ್ಯತೆ ಇದೆ. ಮಿನಿಮಮ್ ಅಂತ ಇಟ್ಕೊಂಡ್ರೂ ಕೂಡ 2 ತಿಂಗಳಾಗುತ್ತೆ. 2 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆ ವಿಚಾರವನ್ನೇ ಆಧಾರವಾಗಿಟ್ಟುಕೊಂಡು ಮತವನ್ನು ಸೆಳೆಯುವ ರಾಜಕೀಯ ಪಕ್ಷಗಳ ತಂತ್ರಕ್ಕೆ ಹಿನ್ನಡೆಯಾಗುತ್ತೆ ಇದರ ಮುಖಾಂತರ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೋರ್ಟ್ನ ಹೊರಗಡೆ ಈ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಿ ಎನ್ನುವಂತಹ ಅಂದರೆ ಸಂಧಾನದ ಮುಖಾಂತರ, ರಾಜಿ ಮುಖಾಂತರ, ಮಾತುಕತೆಯ ಮುಖಾಂತರ ಈ ವಿವಾದವನ್ನು ಬಗೆಹರಿಸಿಕೊಳ್ಳಿ ಅನ್ನೋ ನಿಲುವಲ್ಲೇ ಸುಪ್ರೀಂ ಕೋರ್ಟ್ ಇವತ್ತು ಕೂಡ ಇರೋದ್ರಿಂದ ಸಂಧಾನದ ಬಗ್ಗೆ ತೀರ್ಪನ್ನು ಕೊಡಬಹುದು. ಸಂಧಾನ ಮಾಡಿಕೊಳ್ಳಿ ಅಂತಂದ್ಬಿಟ್ಟು, ಜೊತೆಗೆ ನಿರ್ಮೋಹಿ ಅಖಾಡ ಮತ್ತು ರಾಮ್ಲಲ್ಲಾ ಎರಡೂ ಕಡೆಯಿಂದ 3 ಹೆಸರುಗಳನ್ನ ಸೂಚಿಸಿ ಅಂತಲೂ ಹೇಳ್ಬೋದು. 3, 4, 5 ಯಾರ್ಯಾರು ಸಂಧಾನಕಾರರಾಗಿ ಬರ್ತಾರೆ ಅಂತಕ್ಕಂಥದ್ದು ಅವರು ಸೂಚಿಸಿದ ಹೆಸರು ಅಧಿಕೃತವಾಗ್ತಾ ಇದ್ದ ಹಾಗೆಯೇ ಸಂಧಾನ ಪ್ರಕ್ರಿಯೆಗಳು ಶುರುವಾಗುತ್ತವೆ. ಇವೆಲ್ಲವೂ ಕೂಡ ಕೋರ್ಟ್ನ ಮಾರ್ಗದರ್ಶನದಲ್ಲೇ ನಡೆಯುತ್ತೆ. ಸಂಧಾನ ಪ್ರಕ್ರಿಯೆಗಳು ಒಂದೇ ದಿನದಲ್ಲೆಲ್ಲ ಮೀಟಿಂಗ್ ಮಾಡಿಬಿಟ್ಟು ನಾಳೆಗೆ ರಿಸಲ್ಟ್ ಕೊಟ್ಬಿಡಲ್ಲ. ಅದಕ್ಕೊಂದು 2 ತಿಂಗಳು ಗಡುವನ್ನು ಕೊಡ್ತಾರೆ. 2 ತಿಂಗಳಲ್ಲಿ ಕೂತು ಮಾತುಕತೆ ಆಡಿ 2.7 ಎಕರೆ ಪ್ರದೇಶವನ್ನು ಹೇಗೆ ಹಂಚಿಕೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್. ಆದರೆ ಆ ತೀರ್ಪು ಅಂದರೆ ಆ ಮಧ್ಯಸ್ಥಿಕ ಸಂಧಾನಕಾರರ ವಿಚಾರ ಹೊರಗೆ ಬರೋ ಅಷ್ಟೊತ್ತಿಗೆ, ಅವರ ಅಂತಿಮ ನಿರ್ಧಾರ ಹೊರಗೆ ಬರೋ ಅಷ್ಟೊತ್ತಿಗೆ ಲೋಕಸಭಾ ಚುನಾವಣಾ ಮುಕ್ತಾಯವಾಗಿರುತ್ತೆ. ಹಾಗಾಗಿ ಚುನಾವಣೆ ಮುಗಿದ ಬಳಿಕವಷ್ಟೇ ಅಯೋಧ್ಯೆ ಭೂ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಅಯೋಧ್ಯೆ ರಾಮಮಂದಿರ ಭೂ ವಿವಾದವನ್ನು ಸಂಧಾನದಿಂದ ಬಗೆಹರಿಸಿಕೊಳ್ಳುವುದೇ ಒಳಿತು ಅಂತ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಮೊನ್ನೆ ಬುಧವಾರ ಅಭಿಪ್ರಾಯಪಟ್ಟಿತ್ತು. ಆದರೆ ಈ ವಿಚಾರಕ್ಕೆ ಹಿಂದೂ ಪರ ಸಂಘಟನೆಗಳ ಅರ್ಜಿದಾರರು ವಿರೋಧವನ್ನು ವ್ಯಕ್ತಪಡಿಸಿದರು. ವಕ್ಫ್ ಮಂಡಳಿ ಮಾತ್ರ ಸುಪ್ರೀಂ ಕೋರ್ಟ್ ಸಲಹೆಗೆ ಸಮ್ಮತಿಯನ್ನು ಸೂಚಿಸಿತ್ತು. ಸುಮಾರು 1 ಗಂಟೆ ಅವತ್ತು ವಿಚಾರಣೆ ನಡೆದಿತ್ತು. ಅದಾದ ನಂತರ ಭಿನ್ನ ನಿಲುವು ಗೋಚರವಾಗ್ತಾ ಬಂತು. ಈ ಅರ್ಜಿ ವಿಚಾರಣೆ ಮೊನ್ನೆ ಬುಧವಾರ ನಡೆದಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ಕುರಿತು ನ್ಯಾಯಮೂರ್ತಿಗಳು ಹಾಗೂ ಅರ್ಜಿದಾರರಲ್ಲಿ ಭಿನ್ನ ನಿಲುವುಗಳಿರ್ತಕ್ಕಂಥದ್ದು ಗೋಚರವಾಯಿತು. ನ್ಯಾಯಮೂರ್ತಿ ಎಸ್.ಎ. ಬೋಬ್ಡೆ ಅವರು ಸಂಧಾನ ಪ್ರಕ್ರಿಯೆ ಪರ ನಿಂತರೆ, ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರು ಇದು ಅಸಾಧ್ಯವಾದ ಪ್ರಕ್ರಿಯೆ ಅಂತ ಕೂಡ ಅಭಿಪ್ರಾಯಪಟ್ಟಿದ್ದರು. ಇದು ಪಂಚಪೀಠ, ಸಾಂವಿಧಾನಿಕ ಪೀಠ. ಈ ಪಂಚಪೀಠದಲ್ಲಿ 5 ನ್ಯಾಯಾಧೀಶರಿದ್ದಾರೆ. ಮುಖ್ಯ ನ್ಯಾಯಾಧೀಶರಾದಂತಹ ರಂಜನ್ ಗೊಗೊಯ್ ನೇತೃತ್ವದಲ್ಲಿ ಎಸ್.ಎ. ಬೋಬ್ಡೆ, ಡಿ.ವೈ. ಚಂದ್ರಚೂಡ್, ಅಶೋಕ್ ಭೂಷಣ್ ಮತ್ತು ಎಸ್.ಎ. ನಜೀರ್ ಇರತಕ್ಕಂಥ ಒಂದು ಪೀಠ. ಇಲ್ಲಿ ಅನುಪಾತದ ಆಧಾರದಲ್ಲಿ ಅಂತಿಮ ತೀರ್ಪು ಹೊರಬೀಳುತ್ತೆ. ಅಂತಂದರೆ 5 ಜನಕ್ಕೆ 5 ಜನ ಒಮ್ಮತಾಭಿಪ್ರಾಯಕ್ಕೆ ಬಂದರೆ ಫೈನ್, ಅಥವಾ 4:1 ಅಥವಾ 3:2 ಬರ್ತಕ್ಕಂಥ ಸಾಧ್ಯತೆ ಇದೆ. 3:2 ಬಂದರೂ ಕೂಡ 3 ನ್ಯಾಯಮೂರ್ತಿಗಳು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ಅಂತಿಮ ತೀರ್ಪಾಗುತ್ತೆ. 4:1, 5:0 ಕೂಡ ಆಗಬಹುದು. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟವಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹಿಂದೂ ಸಂಘಟನೆಗಳು ಕೋರ್ಟ್ ಹೊರಗಡೆ ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಆದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಡುತ್ತೆ, ಒಂದು ವೇಳೆ ಸಂಧಾನ ಪ್ರಕ್ರಿಯೆಗೆ ನಮ್ಮ ನಿಲುವು ಬದ್ಧವಾಗಿದ್ದರೆ ನೀವು 3 ಹೆಸರನ್ನು ಸೂಚಿಸಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದಾಗ, ಆಗ
ಅಖಿಲ ಭಾರತ ಹಿಂದೂ ಮಹಾಸಭಾದವರು 3 ನಿವೃತ್ತ ನ್ಯಾಯಮೂರ್ತಿಗಳ ಹೆಸರನ್ನು ಮಧ್ಯಸ್ಥಿಕೆಗೆ ಶಿಫಾರಸು ಮಾಡಲಾಗಿದೆ. ಮಾಜಿ CJI ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿ JS ಖೇಹರ್ ಹಾಗೂ ನ್ಯಾಯಮೂರ್ತಿ AK ಪಟ್ನಾಯಕ್ ಅವರ ಹೆಸರುಗಳನ್ನು ಸೂಚಿಸಿದ್ದಾರೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ತೀರ್ಪು ಕೂಡ ಪ್ರಕಟವಾಗುತ್ತೆ. ಆ ತೀರ್ಪು ಪ್ರಕಟವಾದ ನಂತರ ಸಂಧಾನ ಪ್ರಕ್ರಿಯೆನ ಅಥವಾ ಮತ್ತಷ್ಟು ಸಂಘರ್ಷಗಳ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಥವಾ ಇವತ್ತು ಮತ್ತೊಂದು ಅಧಿಕೃತವಾದಂತಹ ನಿಲುವನ್ನು ಕೇಳಬಹುದು ಎರಡೂ ಕಡೆಯಿಂದ. ನಿರ್ಮೋಹಿ ಅಖಾಡದವರ ನಿಲುವೇನಾಗಿದೆ, ರಾಮಲಲ್ಲಾದವರ ನಿಲುವೇನಾಗಿದೆ, ಬರವಣಿಗೆ ಲಿಖಿತ ರೂಪದಲ್ಲಿ ಕೊಡಿ ಅಂತಲೂ ಕೇಳಿ ಮತ್ತೊಂದು ದಿನಕ್ಕೆ ತೀರ್ಪನ್ನು ಮುಂದೂಡಬಹುದು. ಅಥವಾ ತೀರ್ಪು ಈ ಕ್ಷಣದಲ್ಲೇ ಅದು ಪ್ರಕಟವಾಗಬಹುದು. ಇವತ್ತು ಯಾವುದೇ ಪ್ರತಿವಾದಗಳಿಗೆ ಅವಕಾಶ ಇಲ್ಲ. ಇವೆಲ್ಲವೂ ಕೂಡ ಮುಕ್ತಾಯವಾಗಿದೆ ಪ್ರಕ್ರಿಯೆಗಳು. ಇವತ್ತು ಕೇವಲ ಕೋರ್ಟ್ ಒಂದೇ ಸಾಲಿನ ತೀರ್ಪನ್ನು ಪ್ರಕಟ ಮಾಡಬಹುದು. ಒಂದೇ ಸಾಲಿನಲ್ಲಿ ಈ ವಿವಾದವನ್ನು ಸಂಧಾನದ ಮುಖಾಂತರ ಬಗೆಹರಿಸಿಕೊಳ್ಳಿ ಅಂದ್ಬಿಟ್ರೆ ಮುಗಿದೋಗುತ್ತೆ. ಬಟ್ ಅಷ್ಟು ಹೇಳಿದ ನಂತರ ಎಷ್ಟೆಷ್ಟು ಜನ ಎರಡೂ ಕಡೆಯಿಂದ ಮಧ್ಯಸ್ಥಿಕೆಕಾರರಾಗಿ ಬರಬೇಕಾಗುತ್ತೆ, ಮಧ್ಯಸ್ಥಿಕೆಕಾರರ ಕೆಲಸ ಕಾರ್ಯಗಳು ಏನು, ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕಾದ್ರೆ ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕು. ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಇದು ಕೇವಲ ಭೂ ವಿವಾದದ ಅರ್ಜಿಯಲ್ಲ, ಕೋಟ್ಯಾಂತರ ಜನರ ನಂಬಿಕೆ ಹಾಗೂ ಶ್ರದ್ಧೆಯೂ ಸೇರಿದೆ ಅಂತ ನ್ಯಾಯಪೀಠವೇ ಒಪ್ಕೊಂಡಿರೋದ್ರಿಂದ ಈ ಅಂಶಗಳನ್ನು ಅಡಕ ಮಾಡಿಟ್ಕೊಂಡು ತಾವು ಸಂಧಾನಕಾರರಾಗಬೇಕಾಗತ್ತೆ ಅಂತ. ಜೊತೆಗೆ ಸಂಧಾನಕಾರರಿಗೂ ಕೂಡ ಒಂದು ಟೈಮ್ ಬಾಂಡನ್ನು ಕೊಡ್ಬೋದು. ಅವರು 2 ತಿಂಗಳ ಒಳಗೆ ಇದರ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬನ್ನಿ, ಆ ನಿರ್ಧಾರ ಏನು ಅಂತಕ್ಕಂಥದ್ದನ್ನು ನಮಗೆ ತಿಳಿಸಿ ಅಂತಂದ್ಬಿಟ್ಟು. ಆದರೆ ವಕ್ಫ್ ಬೋರ್ಡ್ ಅವರು ಮಾತ್ರ ಒಂದು ಅಬ್ಜೆಕ್ಷನನ್ನು ಇಟ್ಟಿದ್ದಾರೆ. ಏನಂತಂದರೆ, ಮಧ್ಯಸ್ಥಿಕೆ ಪ್ರಕ್ರಿಯೆಗೆ ನಮ್ಮ ಒಲವಿದೆ, ನಮ್ಮ ಒಪ್ಪಿಗೆ ಇದೆ, ಆದರೆ ಅದು ಸಂಪೂರ್ಣವಾಗಿ ಗೌಪ್ಯವಾಗಿರಬೇಕು. ಮಧ್ಯಸ್ಥಿಕೆ ಪ್ರಕ್ರಿಯೆ ಮುಗಿಯೋವರೆಗೆ ಮಾಹಿತಿ ಸೋರಿಕೆಯಾಗಬಾರದು. ಈ ಬಗ್ಗೆ ಸುದ್ದಿ ಬಿತ್ತರಕ್ಕೂ ನಿರ್ಬಂಧ ಹೇರಲೇಬೇಕು. ಸಂಧಾನ ಪ್ರಕ್ರಿಯೆ ಅತ್ಯಂತ ಸಾಮರಸ್ಯದಿಂದ ನಡಿಬೇಕು ಅಂತಕ್ಕಂಥ ಕೆಲವೊಂದು ಇದನ್ನು ಇಟ್ಟಿದ್ದಾರೆ, ಕೆಲವೊಂದು ಅಬ್ಜೆಕ್ಷನ್ಸನ್ನು ಇಟ್ಟಿದ್ದಾರೆ. ಆ ರೀತಿ ಇಟ್ಟಿರೋದ್ರಿಂದ ಈ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಪ್ರಕಟ ಮಾಡಬೇಕಾಗುತ್ತೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ನ ನಿರ್ಧಾರದ ಮೇಲೆ ಇಡೀ ದೇಶದ ಚಿತ್ತ ಇದೆ ಇದು. ಆದರೆ ಈ ವಿಚಾರವನ್ನು ಯಾವುದೇ ರಾಜಕೀಯ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮತ ಸೆಳೆಯುವ ವಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ತೀರಾ ಕಡಿಮೆ ಇದೆ. ಯಾಕೆಂದರೆ ಇವತ್ತೇ ಆದೇಶ ಬಂದು ಇವತ್ತೇ ಸಂಧಾನಕಾರರನ್ನು ಫೈನಲ್ ಮಾಡಿ ಇವತ್ತೇ ಎಲ್ಲವೂ ಫೈನಲ್ ಆದರೂ ಕೂಡ ಸಂಧಾನಕಾರರ ತಂಡಕ್ಕೆ 2 ತಿಂಗಳು ಮಿನಿಮಮ್ 2 ತಿಂಗಳ ಗಡುವನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್. 2 ತಿಂಗಳ ಗಡುವನ್ನು ಕೊಟ್ಟರೆ ಅಷ್ಟೊತ್ತಿಗೆ ಚುನಾವಣೆ ಮುಕ್ತಾಯ ಆಗಿರುತ್ತೆ. ಹಾಗಾಗಿ ಯಾವ ಪಕ್ಷಕ್ಕೂ ಕೂಡ ಅಯೋಧ್ಯೆ ಭೂ ವಿವಾದ ವಿಚಾರ ಖಂಡಿತವಾಗಿ ಈ ಸರ್ತಿ ಲೋಕಸಭಾ ಚುನಾವಣೆಯಲ್ಲಿ ಅಸ್ತ್ರವಾಗುವುದೇ ಇಲ್ಲ. ಹಾಗಾಗಿ ಲೋಕಸಭಾ ಎಲೆಕ್ಷನ್ನಲ್ಲಿ ರಾಮ ಮಂದಿರ ವಿಚಾರ ಪ್ರಸ್ತಾಪ ಆಗಬಹುದು, ಆದರೆ ಯಾವುದೇ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಅಯೋಧ್ಯೆ ಬಾಬ್ರಿ ಮಸೀದಿ ಇತ್ಯರ್ಥಕ್ಕೆ ಸಂಧಾನಕಾರರ ನೇಮಕಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡುತ್ತೆ. ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನು ನೀಡಲಿದೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಿಂದೂ ಮಹಾಸಭಾ, ನಿರ್ಮೋಹಿ ಅಖಾಡದಿಂದ 3 ಸಂಧಾನಕಾರರ ಹೆಸರು ಈಗಾಗಲೇ ಪ್ರಸ್ತಾಪ ಆಗಿಬಿಟ್ಟಿದೆ. ವಿವಾದ ಇತ್ಯರ್ಥಕ್ಕೆ ಸಂಧಾನಕಾರರ ನೇಮಕಕ್ಕೆ ಸುಪ್ರೀಂ ಒಲವನ್ನು ತೋರಿಸಿದ್ರಿಂದ 3 ಕೂಡ ತಮ್ಮ 3 ಮಧ್ಯಸ್ಥಕಾರರನ್ನ ಹೆಸರನ್ನು ಸೂಚಿಸಿ ಆಗಿದೆ. ಸೊ ಸೂಚಿಸಿ ಆಗಿರೋದ್ರಿಂದ ಈಗ ಬರ್ತಾ ಇರ್ತಕ್ಕಂಥ ಅಂಶ ಒಂದು ಬ್ರೇಕಿಂಗ್ ನ್ಯೂಸ್. ಸುಪ್ರೀಂ ಕೋರ್ಟ್ನಿಂದ ಆದೇಶ ಪ್ರಕಟವಾಗಿದೆ. ಸಾಂವಿಧಾನಿಕ ಪೀಠದಿಂದ ಆದೇಶ. ಇಡೀ ಪ್ರಕರಣವನ್ನ ಸಂಧಾನದ ಮುಖಾಂತರ ಬಗೆಹರಿಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಮಹತ್ತರವಾದ ಆದೇಶವನ್ನು ನೀಡಿದೆ. ನಿರೀಕ್ಷಿತ ಕೂಡ ಹೌದು. ಇದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ, ನ್ಯಾಯಾಧೀಶರ ಪಂಚಪೀಠದಿಂದ ಬಂದಿರುವಂತಹ ಆದೇಶ.
ಏನಂತಂದ್ರೆ ಅಯೋಧ್ಯೆ ರಾಮ ಮಂದಿರದ ಭೂ ವಿವಾದವನ್ನ ಸಂಧಾನದಿಂದ ಬಗೆಹರಿಸಿಕೊಳ್ಳಿ ಎನ್ನುವಂತಹ ಮಹತ್ವದ ಆದೇಶ. ಅಲ್ಲಿಗೆ ಈ ಇಡೀ ಪ್ರಕರಣ ಇವಾಗ ಕೋರ್ಟ್ನ ಹೊರಗಡೆ ನಡೆಯುತ್ತೆ. ಸಂಧಾನಕಾರರನ್ನ ಎರಡೂ ಕಡೆಯಿಂದ ನೇಮಕವನ್ನ ಮಾಡಬೇಕಾಗುತ್ತೆ. ನಿರ್ಮೋಹಿ ಅಖಾಡದಿಂದ ಮತ್ತು ರಾಮ್ಲಲ್ಲಾದಿಂದ ಆ ಸಂಧಾನಕಾರರು ಕುಳಿತು ಸಂಪೂರ್ಣ ಸಾಮರಸ್ಯದಿಂದ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಬಂದ ನಂತರ ಅವರ ನಿರ್ಧಾರ ಏನು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರಬೇಕಾಗುತ್ತೆ. ಆ ನಂತರ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಮಾನವನ್ನು ಕೊಡುತ್ತೆ. ಇಲ್ಲಿ ತನಕ ಸಂಧಾನದ ಮುಖಾಂತರ ವಿವಾದ ಇತ್ಯರ್ಥವಾಗುವಂತಹ ಆ ಭರವಸೆ ಇರಲಿಲ್ಲ ಅಂತ ಹಿಂದೂ ಸಂಘಟನೆ ವಾದವಾಗಿತ್ತು. ಹಿಂದೂ ಸಂಘಟನೆಗೆ ಸಂಧಾನ ಬೇಕಿರಲಿಲ್ಲ. ಹಿಂದೂ ಸಂಘಟನೆಯವರು ಸುಪ್ರೀಂ ಕೋರ್ಟೇ ಜಾಗವನ್ನು ಹಂಚಿಕೆ ಮಾಡಿ ಅಂತ ಹೇಳಿತ್ತು. ಆದರೆ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದಲ್ಲಿ ಸಂಧಾನವಾಗುತ್ತೆ ಅಂತಕ್ಕಂಥ ಮಹತ್ತರ ಆದೇಶ ಇವಾಗ ಪ್ರಕಟವಾಗ್ತಾ ಇದೆ. ಅಯೋಧ್ಯೆ ಸಂಧಾನಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶವಾಗಿದೆ, ಸಂಧಾನದ ಮುಖಾಂತರ ಬಗೆಹರಿಸಿಕೊಳ್ಳಿ ಅಂತ. ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಖಲೀಫುಲ್ಲಾ ನೇತೃತ್ವದಲ್ಲಿ ಸಂಧಾನ ಅಂತಕ್ಕಂಥದ್ದನ್ನ ಕೂಡ ಈಗ ಪ್ರಕಟ ಮಾಡಲಾಗಿದೆ. ಖಲೀಫುಲ್ಲಾ ನೇತೃತ್ವದಲ್ಲಿ ಸಂಧಾನ ಆಗಬೇಕು. ಸಂಧಾನಕಾರರಾಗಿ ನಿರ್ಮೋಹಿ ಅಖಾಡದಿಂದಲೂ ಕೂಡ ಮೂವರಿರ್ತಾರೆ, ರಾಮಲಲ್ಲಾದಿಂದ ಕೂಡ ಮೂವರಿರ್ತಾರೆ. ಆದರೆ ಇದರ ನೇತೃತ್ವವನ್ನು ಖಲೀಫುಲ್ಲಾ ಅವರು ನಿವೃತ್ತ ನ್ಯಾಯಾಧೀಶರು ವಹಿಸಿಕೊಳ್ಬೇಕಾಗುತ್ತೆ. ಈಗಾಗಲೇ ಮೂವರು ಹೆಸರನ್ನ ಅಖಿಲ ಭಾರತ ಹಿಂದೂ ಮಹಾಸಭಾ ಕೊಟ್ಟಾಗಿದೆ. ಸುಪ್ರೀಂ ಕೋರ್ಟ್ನ ಹೆಸರನ್ನ ಶಿಫಾರಸು ಮಾಡಿದ್ದಾರೆ. ಮಾಜಿ CJI ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿ JS ಕೆಹರ್ ಹಾಗೂ ನ್ಯಾಯಮೂರ್ತಿ AK ಪಟ್ನಾಯಕ್ ಹೆಸರನ್ನ ಕೊಟ್ಟಿದೆ. ಆದರೆ ನಿರ್ಮೋಹಿ ಅಖಾಡದಿಂದ ಇನ್ನೂ ಕೂಡ ಮೂವರ ಹೆಸರು ಶಿಫಾರಸು ಆಗಿಲ್ಲ. ಆ ಶಿಫಾರಸು ಆಗುತ್ತೆ. ಸೊ ಮೂವರು ಪ್ಲಸ್ ಆ ಕಡೆ ಮೂವರು 6 ಜನ ಇವರ ನೇತೃತ್ವವನ್ನು ಖಲೀಫುಲ್ಲಾ ಅವರು ವಹಿಸ್ಕೊಳ್ತಾರೆ. ಅದು ಸಂಧಾನ ಪ್ರಕ್ರಿಯೆ ರಹಸ್ಯವಾಗಿರಬೇಕು, ಸೋರಿಕೆಯಾಗಬಾರದು. ಎಸ್, ಇದನ್ನ ಮುಸ್ಲಿಂ ವಕ್ಫ್ ಬೋರ್ಡ್ ಕೇಳ್ಕೊಂಡಿತ್ತು. ಅದರಂತೆಯೇ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ಸಂಧಾನ ಪ್ರಕ್ರಿಯೆಗಳೆಲ್ಲವೂ ಕೂಡ ರಹಸ್ಯವಾಗಿರಬೇಕು. ಸಂಧಾನ ಪ್ರಕ್ರಿಯೆ ಯಾವುದೇ ವಿಚಾರಗಳು ಕೂಡ ಹೊರ ಜಗತ್ತಿಗೆ ಗೊತ್ತಾಗಬಾರದು. ಆ ಒಂದು ಭದ್ರತೆಯಲ್ಲಿ ಮಧ್ಯಸ್ಥಿಕೆ ಪ್ರಕ್ರಿಯೆ ಮುಗಿಯುವ ತನಕ ಮಾಹಿತಿ ಸೋರಿಕೆಯಾಗಬಾರದು. ಈ ಬಗ್ಗೆ ಸುದ್ದಿ ಬಿತ್ತರಕ್ಕೆ ನಿರ್ಬಂಧ ಹೇರಿದ್ದಾರೆ. ಸಂಧಾನ ಪ್ರಕ್ರಿಯೆ ಸಾಮರಸ್ಯದಿಂದ ನಡೀಬೇಕು, ಮಧ್ಯಸ್ಥಿಕೆಯೊಂದೇ ಪರಿಹಾರ ಅಂತ ಈಗ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಧಾನಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದಂತಹ ಖಲೀಫುಲ್ಲಾ ನೇತೃತ್ವದಲ್ಲಿ ಸಂಧಾನವಾಗುತ್ತೆ. ಸಂಧಾನ ಪ್ರಕ್ರಿಯೆ ರಹಸ್ಯವಾಗಿರಬೇಕು, ಸೋರಿಕೆಯಾಗಬಾರದು ಅಂತಕ್ಕಂಥ ಆದೇಶವನ್ನ ಕೂಡ ಕೊಟ್ಟಿದೆ. ಅಲ್ಲಿಗೆ ಒಂದು ಹಂತದಲ್ಲಿ ಇದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಸ್ಲಿಂ ವಕ್ಫ್ ಬೋರ್ಡ್ ಯಾವ ರೀತಿ ವಾದವನ್ನು ಮಾಡಿತ್ತು ಅದಕ್ಕೆ ಸಾಂವಿಧಾನಿಕ ಪೀಠ ಎಸ್ ಅಂತ ಹೇಳಿದೆ. ಹಿಂದೂ ಸಂಘಟನೆಗಳ ವಾದವನ್ನು ಪುರಸ್ಕರಿಸಿಲ್ಲ. ಹಿಂದೂ ಸಂಘಟನೆಯವರು ವಿವಾದ ಇತ್ಯರ್ಥವಾಗೋದು ಸಂಧಾನದ ಮುಖಾಂತರ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಒಪ್ಪಿಗೆ ಕೂಡ ಇಲ್ಲ ಅಂತ ಹೇಳಿದ್ರು. ಆದರೆ ಮುಸ್ಲಿಂ ವಕ್ಫ್ ಬೋರ್ಡ್ ಮಾತ್ರ ನಮ್ಮ ಒಪ್ಪಿಗೆ ಇದೆ, ಸಂಧಾನಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಲಾಗಿತ್ತು. ಹಾಗಾಗಿ ಮುಸ್ಲಿಂ ವಕ್ಫ್ ಬೋರ್ಡ್ನ ಮನವಿಯನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಪುರಸ್ಕರಿಸಿ 2 ತಿಂಗಳ ಒಳಗೆ ಸಂಧಾನ ಪ್ರಕ್ರಿಯೆ, ಇದನ್ನು ನಾವು ಹೇಳ್ತಾ ಇದ್ವಿ ಆಗಾಗ್ಗೆ, 2 ತಿಂಗಳ ಒಳಗೆ ಸಂಧಾನ ಪ್ರಕ್ರಿಯೆ ನಡೀಬೇಕು. ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡೆಯಲಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಸಂಧಾನದ ಫಲಶ್ರುತಿ ಬಗ್ಗೆ ನಮಗೆ ಹೇಳಬೇಕು. ಅಂದರೆ ಒಟ್ಟು ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ 2 ತಿಂಗಳು ಡೆಡ್ಲೈನ್, 1 ತಿಂಗಳಲ್ಲಿ ಫಲಶ್ರುತಿ ಏನು ಅಂತಕ್ಕಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ನೀವು ತರಬೇಕು ಅಂತ ಖಲೀಫುಲ್ಲಾ ನೇತೃತ್ವದ ಈ ಸಂಧಾನಕಾರರ ತಂಡಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶವನ್ನ ನೀಡಿದೆ. ಸಂಧಾನ ಪ್ರಕ್ರಿಯೆ ರಹಸ್ಯವಾಗಿರಬೇಕು, ಯಾವುದೇ ಕಾರಣಕ್ಕೆ ಸೋರಿಕೆ ಆಗಬಾರದು, ಸಂಧಾನ ಪ್ರಕ್ರಿಯೆ ವಿಚಾರಗಳು ಮಾಧ್ಯಮದಲ್ಲಿ ಬಿತ್ತರವಾಗಬಾರದು. ಇನ್ನೊಂದು ವಾರದಲ್ಲಿ ಸಂಧಾನ ಪ್ರಕ್ರಿಯೆ ಶುರುವಾಗಬೇಕು. ಎಸ್, ಎಲ್ಲವೂ ಬೇಗ ಮಾಡ್ತಾ ಇದ್ದಾರೆ. ಇನ್ನೊಂದೇ ವಾರದಲ್ಲಿ ಸಂಧಾನ ಪ್ರಕ್ರಿಯೆ ಶುರುವಾಗುತ್ತೆ. 2 ತಿಂಗಳ ಒಳಗೆ ಸಂಧಾನ ಪ್ರಕ್ರಿಯೆ ಅಂತ್ಯ ಆಗಬೇಕು. ಅದು ಕೂಡ ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ನಡೀಬೇಕು. ಅದಕ್ಕೊಂದು ಸ್ಥಳವನ್ನು ಕೂಡ ನಿರ್ದಿಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಎಲ್ಲಿ ನಡೀಬೇಕು, ಯಾರ ನೇತೃತ್ವದಲ್ಲಿ ನಡೀಬೇಕು, ಹೇಗೆ ನಡೀಬೇಕು, ಎಲ್ಲ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಇವತ್ತು ನಿರ್ದೇಶನವನ್ನ ತನ್ನ ಆರ್ಡರ್ನಲ್ಲಿ ಕೊಟ್ಟಿದೆ. ಒಂದೇ ವಾರದಲ್ಲಿ ಸಂಧಾನ ಪ್ರಕ್ರಿಯೆ ಶುರುವಾಗಬೇಕು. ಅಷ್ಟರ ಒಳಗೆ ನಿರ್ಮೋಹಿ ಅಖಾಡದಿಂದ ಮತ್ತು ರಾಮ್ಲಲ್ಲಾದಿಂದ ತಮ್ಮ ಕಡೆಯಿಂದ 3 ಹೆಸರುಗಳನ್ನ ಶಿಫಾರಸನ್ನು ಕೂಡ ಮಾಡಬೇಕಾಗುತ್ತೆ.